ಹಲೋ ಎವ್ರಿವನ್. ಇವತ್ತಿನ ಒಂದು ವಿಡಿಯೋದಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಮತ್ತೊಂದು ಪ್ರಾಬ್ಲಮ್ ಸಮೇತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಕ್ವಶನ್ ಏನಿದೆ, ಹೇಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಯೂಟ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಗೂಡ್ಸ್, ಅಂದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ IGST ಪೇಯಬಲ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮತ್ತು IGST ಪೇಮೆಂಟ್ ಅನ್ನು ಮಾಡೋದ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಹೇಳಿದರೆ ಹೋಲ್ಸೇಲ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಸೋಲ್ಡ್ ಟು ಗುಜರಾತ್ ಫ್ರಮ್ ಎ ಡೀಲರ್ ಇನ್ ಬೆಂಗಳೂರು. ನೋಡಿ, ಹೋಲ್ಸೇಲ್ ಪ್ರೈಸ್ಗೆ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ, ಗುಜರಾತ್ ಇಂದ ಬೆಂಗಳೂರಿಗೆ ಸೇಲ್ ಮಾಡ್ತಾ ಇರೋದು. ಸೊ ಗುಜರಾತ್ ಮತ್ತೆ ಬೆಂಗಳೂರು ಮಧ್ಯೆ ಟ್ರಾನ್ಸಾಕ್ಷನ್ ಆಗ್ತಾ ಇರೋದ್ರಿಂದ ಇಂಟರ್ ಸ್ಟೇಟ್ ಆಗುತ್ತೆ. IGST ಕೊಡಬೇಕು. ಅವರೇ ಕ್ವಶನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ, IGST ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಸೇಲ್ ಮಾಡ್ತಾ ಇದ್ರೆ ಪ್ರಾಡಕ್ಟ್ ಅನ್ನ 2,10,000 ಸೇಲ್ ಮಾಡ್ತಾರೆ. ಆದ್ರೆ 2,10,000 ಏನಿದೆ, ಇನ್ಕ್ಲೂಡಿಂಗ್ GST 12%. ನೋಡಿ, 12% GST ಇನ್ಕ್ಲೂಡ್ ಆಗಿ 2,10,000ಗೆ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ಗುಜರಾತ್ ಇಂದ ಬೆಂಗಳೂರಿಗೆ. ಫ್ರಮ್ ದಿ ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಪ್ರೈಸ್. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಐಟಮ್ಸ್ ಏನಿದೆ, ದೀಸ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಸೆಲ್ಲಿಂಗ್ ಪ್ರೈಸ್. ಈ ಸೆಲ್ಲಿಂಗ್ ಪ್ರೈಸ್ 2,10,000 ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ 10,800 ಇದೆ. ಕಾಸ್ಟ್ ಆಫ್ ಸ್ಪೆಷಲ್ 16,200. ಕಾಸ್ಟ್ ಆಫ್ ರಿಟರ್ನಬಲ್ ಪ್ಯಾಕಿಂಗ್ 8,000. ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಚಾರ್ಜಸ್ 7,500. ಡಿಸ್ಕೌಂಟ್ 20,000 ಕೊಟ್ಟಿದ್ದಾರೆ. ಸೊ ಇವ್ಯಾವುದು ಕೂಡ ಈ ಸೆಲ್ಲಿಂಗ್ ಪ್ರೈಸ್ ಏನಿದೆ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಿ ಅಂಡ್ IGST ಪೇಯಬಲ್ ನ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಯಾವ ತರ ನೀವು ಮಾಡಬೇಕಪ್ಪ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಈ ತರ ಒಂದು ಫಾರ್ಮೇಟ್ ಹಾಕೊಳ್ಳಿ. ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ನೀವು ಸಿಂಪಲ್ ಆಗಿ ಈ ತರ ಒಂದು ಫಾರ್ಮೇಟ್ ಹಾಕೊಳ್ಳಿ. ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಅಮೌಂಟ್. ಈಗ ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡ್ಬೇಕಾದ್ರೆ ಎಲ್ಲಿಗೆ ಸೇಲ್ ಮಾಡ್ತಾ ಇದ್ರೆ ಅಥವಾ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರಾ ನೋಡಿ. ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಹೋಲ್ಸೇಲ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಸೋಲ್ಡ್ ಟು ಗುಜರಾತ್ ಇನ್ಕ್ಲೂಡಿಂಗ್ 12% GST 2,10,000 ಕೊಟ್ಟಿದ್ದಾರೆ. ದಟ್ ಈಸ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡಿಂಗ್ GST 2,10,000 ಕೊಟ್ಟಿರೋದು. ಸೆಲ್ಲಿಂಗ್ ಪ್ರೈಸ್ ನಾವು ಮಾಡಬೇಕಾದ್ರೆ ಎಕ್ಸ್ಕ್ಲೂಡಿಂಗ್ GST ನಾವು ತಗೋಬೇಕು. ಕ್ವಶನ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡಿಂಗ್ GST 2,10,000 ಕೊಟ್ಟಿದ್ದಾರೆ. ಸೊ ನಾವು ಎಕ್ಸ್ಕ್ಲೂಡಿಂಗ್ ತಗೋಬೇಕು. ನೋಡಿ, ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಅಮೌಂಟ್ ಕೊಟ್ಟಿದ್ರು ಡೈರೆಕ್ಟ್ ಆಗಿ ಮೈನಸ್ ಮಾಡಿ ಎಕ್ಸ್ಕ್ಲೂಡ್ ಮಾಡಿದ್ದೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ GST 12% ಇನ್ಕ್ಲೂಡ್ ಕೊಟ್ಟಿದ್ದಾರೆ. ನೋಡಿ, ನೀವು ಯಾವುದೇ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾದ್ರೆ ಪರ್ಸೆಂಟೇಜ್ ಅಲ್ಲಿ ಇನ್ಕ್ಲೂಡ್ ಆಗಿದೆ GST, ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಸಿಂಪಲ್ ಆಗಿ 2,10,000 ಏನು ಕೊಟ್ಟಿದ್ದಾರೆ, 2,10,000 ನಲ್ಲಿ ಇಂಟು ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿದೆಯಪ್ಪ, 12% ಇನ್ಕ್ಲೂಡ್ ಆಗಿದೆ ಅಂತೆ. 100 ಡಿವೈಡೆಡ್ ಬೈ 112 ಮಾಡಿ ನಿಮಗೆ ಡೈರೆಕ್ಟ್ ಆಗಿ ಎಕ್ಸ್ಕ್ಲೂಡಿಂಗ್ ಪ್ರೈಸ್ ಸಿಗುತ್ತೆ. ಸೊ 2,10,000 ಇಂಟು 100 ಡಿವೈಡೆಡ್ ಬೈ ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿರೋದು, ಡಿನಾಮಿನೇಟರ್ಗೆ 100% ಇನ್ಕ್ಲೂಡ್ ಆಗಿದೆ, ಅದು 100% ಆ್ಯಡ್ ಮಾಡ್ಕೊಳ್ಳಿ. 100 + 12 112 ಆಗುತ್ತೆ. ಎಕ್ಸ್ಕ್ಲೂಡ್ ಮಾಡಿದ್ರೆ ನಿಮಗೆ ಸೊ 1,87,500 ಅಮೌಂಟ್ ಸಿಗುತ್ತೆ. ಸೊ ಯಾವಾಗ ಕ್ವಶನ್ ಅಲ್ಲಿ ಇನ್ಕ್ಲೂಡಿಂಗ್ ಕೊಟ್ಟಿರ್ತಾರೆ, ಆ ಇನ್ಕ್ಲೂಡಿಂಗ್ GST ಕೊಟ್ಟಿದ್ರೆ ನೀವು ಎಕ್ಸ್ಕ್ಲೂಡಿಂಗೇ ಮಾಡಬೇಕು. ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿರುತ್ತೆ ಅದು ನೋಡ್ಕೊಳ್ಳಿ. ಸೊ ಇಲ್ಲಿ ಇನ್ಕ್ಲೂಡಿಂಗ್ GST 2,10,000 ಇದೆ ಇಂಟು 100. ಇಲ್ಲಿ 12% ಇರೋದಕ್ಕೆ ನಾನು 112 ಹಾಕೊಂಡೆ. ಸಪೋಸ್ 5% ಇದ್ರೆ 100 ಡಿವೈಡೆಡ್ ಬೈ 105. ಸಪೋಸ್ 18% ಇನ್ಕ್ಲೂಡ್ ಆಗಿದ್ರೆ 100 ಡಿವೈಡೆಡ್ ಬೈ 118. 24% ಇನ್ಕ್ಲೂಡ್ ಆಗಿ 28% ಇನ್ಕ್ಲೂಡ್ ಆಗಿದ್ರೆ 100 ಡಿವೈಡೆಡ್ ಬೈ 128 ಹಾಕೊಳ್ತಿದೆ. ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿ ಅಷ್ಟು ಪರ್ಸೆಂಟ್ನ ನೀವು ಡಿನಾಮಿನೇಟರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಆಗ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಇನ್ಕ್ಲೂಡಿಂಗ್ GST ಕ್ವಶನಲ್ಲಿ 2,10,000 ಇತ್ತು. ನಾನು ಸೆಲ್ಲಿಂಗ್ ಪ್ರೈಸ್ನ ಎಕ್ಸ್ಕ್ಲೂಡಿಂಗ್ GST ಮಾಡಿಕೊಂಡೆ, 1,87,500 ಸಿಕ್ತು. ಈಗ ನೀವು ಪರ್ಸೆಂಟೇಜಲ್ಲಿ ಕೊಟ್ಟರೆ ಈಗ ಮಾಡಬೇಕು. ಅಮೌಂಟ್ ಕೊಟ್ಟಿದ್ರೆ ನೀವು ಡೈರೆಕ್ಟಾಗಿ 2,10,000 ಮೈನಸ್ ಒಂದು 10,000 ಕೊಟ್ಟಿದ್ದಾರೆ, 10,000 ನೀವು ಮೈನಸ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಪರ್ಸೆಂಟೇಜ್ ಕೊಟ್ಟರಿಂದ ಹೀಗೆ ಮಾಡಬೇಕು. ಎಕ್ಸ್ಕ್ಲೂಡಿಂಗ್ GST ತಗೊಂಡಾದ್ಮೇಲೆ ನೀವು ಏನು ಆ್ಯಡ್ ಮಾಡಬೇಕು ಅಂದರೆ, ಆ್ಯಡ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಪ್ರೈಸ್. ಅಂದರೆ ಆ್ಯಡ್ ಐಟಮ್ಸ್ ಯಾವ್ದ್ಯಾವ್ದು ಇನ್ಕ್ಲೂಡ್ ಆಗಿಲ್ಲ, ಈ ಒಂದು ಎಬೋ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಎಲ್ಲ ಐಟಮ್ಸ್ ಅನ್ನ ಆ್ಯಡ್ ಮಾಡಬೇಕು. 1 by 1 ಕ್ವಶನ್ ಹೇಳಿದ್ರೆ ಯಾವ್ದ್ಯಾವ್ದು ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ರೆ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಇನ್ಕ್ಲೂಡ್ ಮಾಡಬೇಕು. ಆ್ಯಡ್
16,200 ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದರೆ ಎಷ್ಟು? ದಿಸ್ ಇಸ್ ಫಸ್ಟ್ ಒನ್ ಈಸ್ 10,800. ಸಾರಿ, 10,800 ಫಸ್ಟ್ ಒನ್. ಇದು ಕಾಸ್ಟ್ ಆಫ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಬಂದು 16,200 ಇನ್ಕ್ಲೂಡ್ ಆಗಿರುವಂತೆ ಆ್ಯಡ್ ಮಾಡಬೇಕು. ನೋಡಿ, ಕಾಸ್ಟ್ ಆಫ್ ರಿಟರ್ನಬಲ್ ಪ್ಯಾಕಿಂಗ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಡೋಂಟ್ ಕನ್ಸಿಡರ್ ಕಾಸ್ಟ್ ಆಫ್ ರಿಟರ್ನಬಲ್ ಪ್ಯಾಕಿಂಗ್. ಇದು ಫುಲ್ ಸೆಂಟೆನ್ಸ್ ಬಂದು ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಅಂತ ಕೊಡಬೇಕಿತ್ತು. ರಿಟರ್ನಬಲ್ ಪ್ಯಾಕಿಂಗ್ ಅಥವಾ ಡ್ಯೂರೇಬಲ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಅದು ಇನ್ಕ್ಲೂಡ್ ಆಗಿರಬಾರ್ದು. ಸೊ ಆಗಿಲ್ಲ ಅಂದ್ರೆ ಅದನ್ನ ಇಗ್ನೋರ್ ಮಾಡ್ತಾ ಹೋಗಿ. ಡೋಂಟ್ ಕನ್ಸಿಡರ್, ಇಗ್ನೋರ್ ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಅನ್ನ ಇಗ್ನೋರ್ ಮಾಡಿ. ಅದನ್ನ ಬಿಟ್ರೆ ಫ್ರೈಟ್ ಚಾರ್ಜಸ್, ಫ್ರೈಟ್ ಅಂಡ್ ಇನ್ಶೂರೆನ್ಸ್. ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ 7,500. ಟ್ರೇಡ್ ಡಿಸ್ಕೌಂಟ್ ಇದೆ, ಟ್ರೇಡ್ ಡಿಸ್ಕೌಂಟ್ನ ಲೆಸ್ ಮಾಡಬೇಕು, ಆ್ಯಡ್ ಮಾಡೋಂಗಿಲ್ಲ. ಹಾಗಾಗಿ ಅದನ್ನ ಲಾಸ್ಟಿಗೆ ತಗೊಳ್ಳೋಣ. ಈಗ ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಸಬ್ ಟೋಟಲ್ ಸಿಗುತ್ತೆ. ಸಬ್ ಟೋಟಲ್ ಅಂದರೆ ಈಗ ಟ್ರೇಡ್ ಡಿಸ್ಕೌಂಟ್ನ ನಾವು ಲೆಸ್ ಮಾಡಬೇಕು. ಹಾಗಾಗಿ ಅದನ್ನು ಬಿಟ್ಟು ಇನ್ನು ಮಿಕ್ದವೆಲ್ಲ ಟೋಟಲ್ ಮಾಡಿಕೊಂಡ್ರೆ 1,87,500 ಪ್ಲಸ್ 10,800 ಪ್ಲಸ್ 16,200 ಪ್ಲಸ್ 7,500 ಇಷ್ಟು ಟೋಟಲ್ ಮಾಡಿದ್ರೆ ನನಗೆ ಸಬ್ ಟೋಟಲ್ 2,22,000 ನನಗೆ ಸಬ್ ಟೋಟಲ್ ಸಿಗುತ್ತೆ. ಈ ಟೋಟಲಲ್ಲಿ ಲೆಸ್ ಏನನ್ನ ಲೆಸ್ ಮಾಡಬೇಕಪ್ಪ ಅಂದರೆ ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ನೀವು ಡಿಡಕ್ಟ್ ಮಾಡಬೇಕು. 20,000 ಕೊಟ್ಟಿದ್ದಾರೆ. ಸೊ ಟ್ರೇಡ್ ಡಿಸ್ಕೌಂಟ್ 20,000ನ ನೀವು ಡಿಡಕ್ಟ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೈನಸ್ 20,000 ನೀವು ಲೆಸ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಿಮಗೆ ಬರೋದು 2,02,000 ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬರುತ್ತೆ. ಸೊ ನಮಗೆ ಕ್ವಶನ್ ಅಲ್ಲಿ ಕೇಳಿರೋದು ಒಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ರು. ಇದು ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಪರ್ಚೇಸ್ ಸೆಲ್ಲಿಂಗ್ ಪ್ರೈಸ್ಗೆ ಆ್ಯಡ್ ಯಾವೆಲ್ಲ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿಲ್ಲ ಎಲ್ಲ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡ್ತಾ ಹೋಗಿ. ಎಕ್ಸೆಪ್ಟ್ ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಕೊಟ್ಟಿದ್ರೆ ಡೋಂಟ್ ಕನ್ಸಿಡರ್, ಇಗ್ನೋರ್. ಅದನ್ನು ಇಗ್ನೋರ್ ಮಾಡಿ. ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಇದೆ ಅಂದರೆ ಅದನ್ನು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ತಗೋಬೇಡಿ. ಡಿಸ್ಕೌಂಟನ್ನು ಲೆಸ್ ಮಾಡಬೇಕು. ಅದನ್ನ ಬಿಟ್ಟು ಇನ್ನು ಯಾವುದೇ ಎಕ್ಸ್ಪೆನ್ಸ್ ಇದ್ರೂ ಎಲ್ಲ ಆ್ಯಡ್ ಮಾಡ್ತಾ ಹೋಗಿ. ಅವಾಗ ಬರೋದೇ ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಇದ್ರ ಮೇಲೆ ನಾವು IGST, ಸೊ ನಮ್ಗೆ ಹೇಳಿದರೆ IGSTನ ಪೇಯಬಲ್ನ ತೋರಿಸಿ ಅಂತ ಹೇಳಿದರೆ, ಸೊ ಹಾಗಾಗಿ ಸೊ ನಾವು IGSTನ ಕ್ಯಾಲ್ಕುಲೇಟ್ ಮಾಡೋಣ. IGST ಪೇಯಬಲ್ನ ತೋರಿಸ್ಬೇಕು. ಸೊ ಯಾವುದ್ರ ಮೇಲೆ IGST ಅಂತ ಹೇಳಿದ್ರೆ 2,02,000 ಮೇಲೆ ಎಸ್% ಅಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಎಸ್% ಕೊಟ್ಟಿದೆ ನೋಡಿ, 12% ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ಕ್ವಶನ್ ಅಲ್ಲಿ 12% ಇದೆ. 12% ಅನ್ನ ಮಾಡಿದ್ರೆ 2,02,000 ಮೇಲೆ 12% ಮಾಡಿದ್ರೆ 24,240 ನಮಗೆ ಬರುತ್ತೆ. 24,240 ಈಸ್ IGST ಪೇಯಬಲ್. ಸೊ ಇಷ್ಟು ನೀವು ಮಾಡಿದ್ರೆ ನಿಮಗೆ ಸೆಕ್ಷನ್ ಬಿ ನಲ್ಲಿ ಸೊ ನಿಮಗೆ ಮಾರ್ಕ್ಸು ಈಸಿಯಾಗಿ ಸಿಗುತ್ತೆ. ಸೊ IGST ಪೇಯಬಲ್ 24,240. ಇದು IGST ಪೇಯಬಲ್ 24,240. ಸೊ ಇಷ್ಟು ಮಾಡಿದ್ರೆ ನಿಮಗೆ ಸೆಕ್ಷನ್ ಬಿ ಸಿಗುತ್ತೆ. ಸೊ ನೋಟ್ ಗೊತ್ತಿರಲಿ. ಸೊ ಏನಪ್ಪಾ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ should not consider. ಸೊ ಡೋಂಟ್ ಕನ್ಸಿಡರ್, ಅದನ್ನ ಇಗ್ನೋರ್ ಮಾಡ್ತಾ ಹೋಗಿ. ಡಿಸ್ಕೌಂಟ್ ಕೊಟ್ಟಿದ್ರೆ ಲೆಸ್ ಮಾಡಿ, ಅವಾಗ ಬರೋದೇ ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಇದು ಈ ಥರ ಸಿಂಪಲ್ ಕ್ವಶನ್ ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಕೇಳ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರೆಲ್ಲ ನಿಮಗೆ ಪರಿಚಯ ಇರ್ತಾರೆ ಅವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಒಂದು ಮೋಟಿವೇಶನ್ ಥರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.